ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಒಂದು ಬೈಲ್ಯಾಟ್ರಲ್ ಸೀರೀಸ್ ಅಲ್ಲ, ಟ್ರೈಲ್ಯಾಟ್ರಲ್ ಸೀರೀಸ್ ರಿಲೇಟೆಡ್ ಒಂದು ಕಂಟ್ರಿ ಇಂಟ್ರೆಸ್ಟ್ ನ ತೋರಿಸಿದರೆ ಈ ಒಂದು ಸೀರೀಸ್ ನ ಕನ್ಸಿಡರ್ ಮಾಡಬೇಕು ಅಂತ, ಈ ಒಂದು ಸೀರೀಸ್ ನ ಆಡಿಸಬೇಕು ಅಂತ ಇಂಡಿಯಾ, ಪಾಕಿಸ್ತಾನ್ ಅಂಡ್ ಆಸ್ಟ್ರೇಲಿಯಾದ ಸಿಇಒ, ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ನ ಸಿಇಒ ಆಗಿರುವಂತ ಹಾಕ್ಲಿ ಅವರು ಕನ್ಫರ್ಮ್ ಮಾಡಿದರೆ ನನಗೆ ಇಂಟ್ರೆಸ್ಟ್ ಇದೆ, ಅಂದ್ರೆ ಅವರ ನೇಷನ್ಗೆ ಇಂಟ್ರೆಸ್ಟ್ ಇದೆಯಂತೆ, ಆ ಕ್ರಿಕೆಟ್ ಬೋರ್ಡ್ಗೆ ಇಂಟ್ರೆಸ್ಟ್ ಇದೆಯಂತೆ, ಇಂಡಿಯಾ ಮತ್ತು ಪಾಕಿಸ್ತಾನ್ ಜೊತೆಗೂಡಿ ಅವರು ಆಡಬೇಕು ಅಂತ. ಸೊ ಈ ಟ್ರೈಲ್ಯಾಟ್ರಲ್ ಸೀರೀಸ್ನ ಆಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಟ್ರೈಲ್ಯಾಟ್ರಲ್ ಸೀರೀಸ್ಗಳನ್ನ ನೋಡಿ ಜಮಾನೇ ಆಗೋಗ್ಬಿಟ್ಟೈತೆ ಮಗ. ಇಂಡಿಯಾ ಟ್ರೈಲ್ಯಾಟ್ರಲ್ ಸೀರೀಸ್ ನೋಡಿ ಆಡಿರೋದನ್ನ ನೋಡ್ಬಿಟ್ಟು ಜಮಾನೇ ಆಗೋಗ್ಬಿಟ್ಟಿದೆ. ಸೊ ಒಂದು ಟ್ರೈಲ್ಯಾಟ್ರಲ್ ಸೀರೀಸ್ ಆದರೆ ಬೆಂಕಿ ಆಗಿರುತ್ತೆ, ಬಾಂಬ್ ಆಗಿರುತ್ತೆ. ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಂಡಿಯಾ, ಪಾಕಿಸ್ತಾನ್ ಅಂಡ್ ಆಸ್ಟ್ರೇಲಿಯಾ ಟ್ರೈಲ್ಯಾಟ್ರಲ್ ಸೀರೀಸ್ ಆಯಿತು ಅಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಹಾಕ್ಲಿ ಅವರು ಇನ್ನೂ ಒಂದು ಕೂಡ ಹೇಳಿದ್ದಾರೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ರೆಸ್ಪೆಕ್ಟಿವ್ ಬೋರ್ಡ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. BCCI ನ ಡಿಸಿಷನ್ ಜೊತೆಗೆ PCB ಡಿಸಿಷನ್ ಇಲ್ಲಿ ಕ್ರೂಷಿಯಲ್ ಆಗುತ್ತೆ. PCB ಏನ್ ಬಿಡಿ, ಅವ್ರು ಯಾವ್ದಕ್ಕಂದ್ರೂ ಒಪ್ಕೊಂತಾರೆ, ಯಾಕಂದ್ರೆ ಅವ್ರಿಗೆ ಸೀರೀಸ್ ಆಗೋದೇನೆ ಕಷ್ಟ. ಅದು ಇಂಡಿಯಾ ಅಂತ ಕಂಟ್ರಿ ಮೇಲೆ, ಆಸ್ಟ್ರೇಲಿಯಾ ಅಂತ ಕಂಟ್ರಿ ಮೇಲೆ ಸೀರೀಸ್ ಆಗಿದೆ ಅಂತಂದ್ರೆ ಅವ್ರಿಗೂ ಸ್ವಲ್ಪ ರೆವೆನ್ಯೂ ಬರುತ್ತೆ ಅಂತಂದ್ರೆ ಅವ್ರು ಏನು ಒಪ್ಕೊಂಡಂಗೆ ಇರ್ತಾರೆ. ಇನ್ನ BCCI ಇಲ್ಲಿ ಯೋಚನೆ ಮಾಡ್ಬೇಕಷ್ಟೇ. BCCI ಅಲ್ಲೇ ನ್ಯೂಟ್ರಲ್ ಬೆನ್ನೇನೆ, ಒಂಥರ ಆಸ್ಟ್ರೇಲಿಯಾ ಆಗಿರೋದ್ರಲ್ಲಿ ಪಾಕಿಸ್ತಾನ್ಗೆ ಏನು ಹೋಗ್ಬಿಟ್ಟು ಆಡುವಂಥದ್ದು ಏನು ಇರೋದಿಲ್ಲ. ಸೊ ಟ್ರೈಲ್ಯಾಟ್ರಲ್ ಸೀರೀಸ್ ಬಂತು ಅಂದರೆ ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಇರೋದ್ರಿಂದ ಸೊ ಇದೊಂಥರ ಚೆನ್ನಾಗಿರುತ್ತೆ. ಬಟ್ ರೆಸ್ಪೆಕ್ಟಿವ್ ಬೋರ್ಡ್ಸ್ ಮೇಲೆ ಡಿಪೆಂಡೆಂಟ್ ಅಂತ ಹೇಳ್ಬಿಟ್ಟಿದ್ರು ಆಲ್ರೆಡಿ. ಲಾಸ್ಟ್ ಪಾಕಿಸ್ತಾನ ಇಂಡಿಯಾಗೆ ಟೋರ್ ಮಾಡಿರೋದು ಅಂದ್ಬಿಟ್ಟು 2012 ಇಂಡಿಯಾನೋ ಸೀರೀಸ್ ನ ಗೆದ್ರು. ಅದಾದ್ಮೇಲೆ ಕಂಟ್ರಿಗಳ ಡಿಸ್ಪ್ಯೂಟ್ ಜಾಸ್ತಿನೇ ಆಯಿತು. ಅಲ್ಲಿಂದ ಎಲ್ಲಿವರೆಗೂ ಕೂಡ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಬೈಲ್ಯಾಟ್ರಲ್ ಸೀರೀಸು ಆಗೇ ಇಲ್ಲ. ನಾವು ಅವ್ರಿಗೆ ಟೋರ್ ಮಾಡೋದಾಗಿರ್ಬೋದು, ಅವ್ರು ನಮಗೆ ಟೋರ್ ಮಾಡೋದಾಗಿರ್ಬೋದು, ಅವರೇ ನಮಗೆ ಲಾಸ್ಟ್ ಟೋರ್ ಮಾಡೋದು. ನಾವು ಟೋರ್ ಮಾಡಿದ್ದವರಿಗೆ ಯಾವಾಗ ಲಾಸ್ಟ್ 2006 ಬೈಲ್ಯಾಟ್ರಲ್ ಸೀರೀಸ್ನ ಹೋಗ್ಬಿಟ್ಟು ಆಡಿರೋದು ನಾವು. 2008 ಏಷ್ಯಾ ಕಪ್ನ ಆಡೋದಕ್ಕೆ ಇಂಡಿಯಾ ಟೋರ್ ಮಾಡಿತ್ತು ಪಾಕಿಸ್ತಾನ್ಗೆ. ಪಾಕಿಸ್ತಾನ್ ಹೋಸ್ಟಿಂಗ್ ನೇಷನ್ ಆಗಿರೋದ್ರಿಂದ ಲಾಸ್ಟ್ ಇಂಡಿಯಾ ಟೋರ್ ಮಾಡಿರೋದು. ಇಂಡಿಯಾ ಹೋಗಿರೋದು ಪಾಕಿಸ್ತಾನ್ಗೆ, ಇಂಡಿಯನ್ ಕ್ರಿಕೆಟ್ ಟೀಮ್ ಹೋಗಿರೋದು 2008. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೋಗೇ ಇಲ್ಲ. ಲಾಸ್ಟ್ ಟೆಸ್ಟ್ ಮ್ಯಾಚ್ ಇನ್ಫ್ಯಾಕ್ಟ್ 2007 ಆಗಿರೋದು. ಈ T20 ಮತ್ತು ODI ಬಿಡಿ, ಅವಾಗವಾಗ ಅಟ್ಲೀಸ್ಟ್ ವರ್ಲ್ಡ್ ಕಪ್ಸು, ಮೆಗಾ ಇವೆಂಟ್ಸ್ಗಳಲ್ಲಿ ಅಟ್ಲೀಸ್ಟ್ ಆಡ್ತಾ ಇರ್ತಾರೆ. ಬಟ್ ಟೆಸ್ಟ್ ಮ್ಯಾಚ್ ಆಗಿ ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್, 17 ವರ್ಷ ಗ್ಯಾಪ್ ಆಗೋಗ್ಬಿಡಿದೆ ಟೆಸ್ಟ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ನಾವು ಅನ್ಕೊಂತ ಇದ್ವಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಾರು ಬರಬಹುದು ಅಂತ ಅನ್ಕೊಂಡಿದ್ದೆ. ಪಾಕಿಸ್ತಾನದವ್ರಂತೂ ಅದ್ರ ಹತ್ರನೂ ಬರೋಂಗೆ ಕಾಣೆ. ಬಟ್ ಅದೇ ಈ ಒಂದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟೆಸ್ಟ್ ಸೀರೀಸ್ ಏನಿದೆ, ಟೆಸ್ಟ್ ಮ್ಯಾಚ್ ಅನ್ನೋದೇನಿದೆ, ಸೊ ಇದು ನಮ್ಮ ಜನರೇಷನಲ್ಲಿ ನೋಡಕ್ಕೆ ಸಿಗೋದಿಲ್ವ ಅನ್ನೋದೇ ಒಂದು ಡೌಟ್ಫುಲ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಇಂಡಿಯಾ BCCI ಏನು ಯೋಚನೆ ಮಾಡುತ್ತೆ ಈ ವಿಚಾರದ ಬಗ್ಗೆ? ಇವರಂತೂ ಒಂದು ಸ್ವಲ್ಪ ಪ್ರಪೋಸ್ ಮಾಡಿದ್ದಾರೆ. ನಮಗಂತೂ ಇಂಟ್ರೆಸ್ಟ್ ಇದೆ, ಆಸ್ಟ್ರೇಲಿಯಾಗಂತೂ ಇಂಟ್ರೆಸ್ಟ್ ಇದೆ ಈ ಟ್ರೈಲ್ಯಾಟ್ರಲ್ ಸೀರೀಸ್ನ ನಡೆಸಬೇಕು ಅಂತ. ಬಟ್ PCBದು ಕೂಡ ಆಲ್ಮೋಸ್ಟ್ ಇಂಟ್ರೆಸ್ಟ್ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಅವರಿಗೆ ಬೇಕಿರೋದು ಮೇಯ್ನು ಅಲ್ಲಿ ದುಡ್ಡು ಬೇಕು ಅವರಿಗೆ ಮೇಯ್ನಾಗೆ. ಸೊ ಅವ್ರಂತೂ ಅವ್ರದ್ದೆಲ್ಲ ಏನು ಕೇಳೋ, ಸುಮ್ಮನೆ ಕರೆದ್ರೆ ಬರ್ತಾರೆ. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಆಡ್ತಾ ಇದೆ ಅಂದರೆ ಬರ್ರಿ ಗುರು ಅಂತಂದರೆ ಬರ್ತಾರೆ, ಅವರೇನಿಲ್ಲ. ಯಾಕಂದರೆ ಅಂಥ ಎರಡು ದೊಡ್ಡ ನೇಷನ್ಗಳ ಮೇಲೆ ಆಡಬೇಕು ಅಂದರೆ ಅವ್ರಿಗೆ ಒಂಥರ, ಅವ್ರು ಇವಾಗ ಇರೋವಂಥ ಇದೆಲ್ಲ ನೋಡ್ತು ಅಂತಂದರೆ ಅವ್ರಿಗೆ ಒಂಥರ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮೇಲೆ ಆಡಬೇಕು ಅಂತಂದರೆ. ಯಾಕಂದರೆ ಎರಡೂ ಒಂಥರ ವರ್ಲ್ಡ್ ಕಪ್ ಗೆದ್ದಿರೋಂಥ ತಂಡದ ಮೇಲೆ ಆಡಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಗತ್ತಿರಬೇಕು. ಬಟ್ ಅವ್ರಿಗೆ ಗತ್ತಿಗಿತ್ತೆಲ್ಲ ಏನೂ ಇಲ್ಲ ಈ ಟೈಮಲ್ಲಿ ನೋಡ್ತು ಅಂದರೆ. ಪಾಕಿಸ್ತಾನದಲ್ಲಿ ಊಸ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ನೋಡೋಣ, ಅವರು ಏನೋ ಇವ್ರು ಪ್ರಪೋಸ್ ಮಾಡಿದ್ದಾರೆ, ಹಾಟ್ಲಿ ಅವ್ರು ಹೇಳಿದ್ದಾರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಬಟ್ ಅದೇ ರೆಸ್ಪೆಕ್ಟಿವ್ ಬೋರ್ಡ್ಗಳ ಡಿಸಿಷನ್ನೇ ಫೈನಲ್ ಆಗುತ್ತೆ. ನಾವಿಲ್ಲಿ ಪ್ರಪೋಸ್ ಅಷ್ಟೇ ಮಾಡ್ಬೋದು, ನಾವಿಲ್ಲಿ ಆರ್ಡ್ರ್ ಮಾಡೋಕ್ಕಾಗಲ್ಲ. ಬಂದ್ಬಿಟ್ಟು ಅವ್ರು ಆಡಲೇಬೇಕು, ಇಲ್ಲಿ BCCI ಆಡಬೇಕು, PCBನೂ ಆಡಬೇಕು, ಎರಡೂ ಬೋರ್ಡು ಬಂದ್ಬಿಟ್ಟು ಇಲ್ಲಿ ಆಡಬೇಕು ಅಂತ ನಾವು ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ನಾವು ಜಸ್ಟ್ ಪ್ರಪೋಸ್ ಮಾಡ್ಬೋದು ಅಂತ ಹೇಳಿದರೆ. ಬಟ್ BCCIನ ಡಿಸಿಷನ್ ಇಲ್ಲಿ ಫೈನಲ್ ಆಗಿರುತ್ತೆ. ಗೌರ್ಮೆಂಟು ಯಾವ ಥರ ಯೋಚನೆ ಮಾಡುತ್ತೆ, ಗೌರ್ಮೆಂಟ್ ಆರ್ಡರ್ಸ್ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಬೈಲ್ಯಾಟ್ರಲ್ ಸೀರೀಸ್ಗಳು, ಟ್ರೈಲ್ಯಾಟ್ರಲ್ ಸೀರೀಸ್ಗಳು ಅಂತ ಬಂದಾಗ. ಯಾಕೆಂದರೆ ವರ್ಲ್ಡ್ ಕಪ್ನ ನಾವು ಆಡಬೇಕು ಅಂದಾಗಲೇ ಯೋಚನೆ ಮಾಡ್ತೀವಿ, ಏಷ್ಯನ್ ಗೇಮ್ಸ್ನ, ಏಷ್ಯಾ ಕಪ್ನ ಆಡಬೇಕು ಅಂದಾಗಲೇ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ, ಹಂಗೆ ಹಿಂಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ. ಇನ್ನು ಬೈಲ್ಯಾಟ್ರಲ್ ಸೀರೀಸು, ಟ್ರೈಲ್ಯಾಟ್ರಲ್ ಸೀರೀಸ್ ಇವೆಲ್ಲ ಬೇಕಾ ಅಂತ ಒಂದು ಕ್ವಶನ್ ಅಂತೂ ಖಂಡಿತ ಬಂದೇ ಬರುತ್ತೆ BCCI ತಲೆಯಲ್ಲಿ. ಅದೇ BCCI ಏನಾದ್ರು ಆರ್ಡ್ರ್ ಮಾಡ್ತು ಅಂತಂದರೆ, ಗೌರ್ಮೆಂಟಿಂದ ಏನಾದರೂ ಪರ್ಮಿಷನ್ ಸಿಕ್ತು ಅಂತಂದರೆ BCCIಗೆ ಇಲ್ಲಾಗರು ಹೋಗಿ ಆಡಿಸ್ರಿ ಅಂತ, ಅವಾಗ ಇದಾಗುವಂಥ ಸಾಧ್ಯತೆ ಇದೆ. ಬಟ್ ಕ್ಲಿಯರ್ ಕ್ಲಾರಿಟಿ ಇದೆ. ಆಸ್ಟ್ರೇಲಿಯಾ ಅಂತೂ ನಾವಂತೂ ಆಡಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ BCCIದು ಫೈನಲ್ ಡಿಸಿಷನ್. ನೋಡೋಣ ಅದೇನಾಗುತ್ತೆ ಅಂತ ಫ್ಯೂಚರಲ್ಲಿ. ಸಿಗೋಣ ಮುಂದೆ ನೋಡಿದ್ರಿ ಗಾಯ್ಸ್. ಬಾ.